ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ದಿನ ನಾವು ನಮ್ಮ ಅಕ್ಕನ ಹೊಸಮನೆ ಬಂದಿದ್ವಿ. ಹೊಸಮನೆ ಎಲ್ಲ ಮುಗಿಸ್ಕೊಂಡು ಅಕ್ಕನ ಮಾತಾಡಿಸ್ಕೊಂಡು ಮನೆಯನ್ನೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಬರ್ತೀವಿ. ನಮ್ಮ ಅತ್ತೆ ಅರಿಶಿನ ಕುಂಕುಮ ಇಡ್ತಾಯಿದ್ದಾರೆ. ಇವರು ನಮ್ಮ ಅತ್ತೆ, ಇವರು ನಮ್ಮ ದೊಡ್ಡಮ್ಮ, ಮತ್ತು ಅವರು ನಮ್ಮ ಅಕ್ಕ. ಎಲ್ಲರೂ ಕೂಡ ಅಕ್ಕನ ಮಾತಾಡಿಸಿ ಅರಿಶಿನ ಕುಂಕುಮವನ್ನು ಕೊಟ್ಟು ಮನೆಯನ್ನೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತೀವಿ. ಇದಿಷ್ಟು ಹೊಸಮನೆದು. ನೆಕ್ಸ್ಟ್ ಡೇ ನಾವು ಬೆಳ್ವಾಡಿ ಜಾತ್ರೆಗೆ ಬರ್ತೀವಿ. ಈ ಬೆಳ್ವಾಡಿ ಜಾತ್ರೆಗೆ ಮಹಾಭಾರತದ ಇತಿಹಾಸನೇ ಇದೆ. ಏನಂತ ಹೇಳಿದರೆ, ಪಾಂಡವರು ಹಾಗೂ ಅವರ ತಾಯಿ ಕುಂತಿದೇವಿಯು ಗಡೀಪಾರಿನ ಶಿಕ್ಷೆಯನ್ನು ಅನುಭವಿಸಿದಾಗ ಅವರು ಅಲೆದಾಡುತ್ತಾ ಊರಿಂದ ಊರಿಗೆ ಬರ್ತಾ ಇರಬೇಕಾದ್ರೆ ಏಕಚಕ್ರ ನಗರಕ್ಕೆ ಸೇರ್ತಾರೆ. ಆ ಹಳ್ಳಿಯ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಆಶ್ರಯವನ್ನು ಪಡೀತಾರೆ. ಆ ಗ್ರಾಮದ ಪರಿಪಾಲಕ ಮತ್ತು ಬಕಾಸುರನ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಏನಂತ ಹೇಳಿದರೆ, ಆ ಒಪ್ಪಂದದ ಪ್ರಕಾರ ಸರದಿಯಂತೆ ಆ ಗ್ರಾಮದ ಯಾವುದಾದರೂ ಒಂದು ಕುಟುಂಬದ ಸದಸ್ಯ ಒಂದು ಬಂಡಿಯಷ್ಟು ಆಹಾರವನ್ನು ಬಕಾಸುರನಿಗೆ ಒಪ್ಪಿಸಬೇಕು, ಮತ್ತು ಆ ವ್ಯಕ್ತಿ ಕೂಡ ಆಹಾರವಾಗಬೇಕು ಅಂತ ಒಪ್ಪಂದ ಆಗಿರುತ್ತೆ. ಸರದಿಯಂತೆ ಕುಂತಿ ವಾಸ ಆಗಿರ್ತಾಳಲ್ಲ, ಆ ಮನೆಗೆ ಬಕಾಸುರನಿಗೆ ಆಹಾರವಾಗುವ ದಿನ ಬರುತ್ತೆ. ಆ ದಿನ ಆ ಕುಟುಂಬ ಸದಸ್ಯರೆಲ್ಲ ಕೂತು ಚರ್ಚೆ ಮಾಡ್ತಾ ಅಳ್ತಾ ಇರ್ತಾರೆ. ಆವಾಗ ಕುಂತಿಗೆ ಈ ವಿಚಾರ ತಿಳಿದು ಆ ಕುಟುಂಬದ ಸದಸ್ಯರಿಗೆಲ್ಲ ಸಾಂತ್ವನ ಹೇಳಿ, ನಾನು ನನ್ನ ಮಕ್ಕಳಲ್ಲಿ ಒಬ್ಬರನ್ನು ಕಳಿಸ್ತೀನಿ ಅಂತ ಒಪ್ಪಿಸ್ಬಿಟ್ಟು ಬರ್ತಾಳೆ. ಪಾಂಡವರಲ್ಲಿ ಮಾತಾಡ್ತಾಳೆ, ಈ ರೀತಿ ಇದೆ ವಿಚಾರ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬಂಡಿಯಷ್ಟು ಆಹಾರ ತಗೊಂಡು ಹೋಗಬೇಕು ಅಂತ ಹೇಳಿದಾಗ ಭೀಮ ಸಂತೋಷದಿಂದ ಒಪ್ಕೊಂಡು ಬಂಡಿಯಷ್ಟು ಆಹಾರ ತಗೊಂಡು ಬಕಾಸುರನಿರೋ ಕಡೆ ಹೋಗ್ತಾನೆ. ದಾರಿ ಮಧ್ಯೆ ಬಕಾಸುರ ಕಾಣಲಿಲ್ಲ. ಭೀಮಂಗೂ ತುಂಬ ಹೊಟ್ಟೆ ಹಸಿವಾಗಿರೋದ್ರಿಂದ ಬಂಡಿಯಲ್ಲಿರೋ ಆಹಾರನೆಲ್ಲ ತಿಂತಾನೆ. ಆನಂತರ ಬಕಾಸುರ ನನ್ನ ಆಹಾರ ಬಂದಿಲ್ವಲ್ಲ ಅಂತ ಹುಡುಕೊಂಡು ಬರ್ತಾನೆ ಭೀಮನ ಹತ್ರ. ಆವಾಗ ಅವರಿಬ್ಬರ ಮಧ್ಯೆ ಯುದ್ಧ ನಡೆಯುತ್ತೆ. ಆವಾಗ ಭೀಮ ಬಕಾಸುರನ ಕೊಲ್ತಾನೆ. ಇದಿಷ್ಟು ಮಹಾಭಾರತದಲ್ಲಿ ಬರುವಂತಹ ಕತೆ. ಭೀಮನು ಬಕಾಸುರನ ಕೊಂದ ನೆನಪಿಗಾಗಿ ಗ್ರಾಮಸ್ಥರೆಲ್ಲ ವಾರ್ಷಿಕವಾಗಿ ಬಂಡೀಬನ ಎಂಬ ಹಬ್ಬವನ್ನು ಈ ಜಾತ್ರೆ ದಿನ ಆಚರಿಸ್ತಿದ್ದಾರೆ. ಇಲ್ಲಿ ನೋಡಿ, ಕೃಷ್ವಿಗೆ ಅವರಪ್ಪ ಏನೋ ಹೇಳ್ಕೊಡ್ತಿದ್ದಾರೆ. ಏನು ಹೇಳ್ಕೊಡ್ತಿದ್ದಾರೆ? ಒಳಗಡೆಯಿಂದ ಒಂದು ಭಕ್ತಿ ರಸ ಬರ್ತದೆ, ಅದು ಕೈಯಿಂದ ಟ್ರಾನ್ಸ್ಫರ್ ಆಗಿ ತಮಟೆಗೆ ಬಂದು ಅಲ್ಲಿಂದ ಒಂದು ಸೌಂಡ್ ಬರ್ತದೆ. ಕೇಳೋಕೆ ಎಷ್ಟು ಮಧುರವಾಗಿದೆ. ನೋಡಿ, ಈಗ ಬಂಡಿ ಬನ ಬರ್ತಾ ಇದೆ. ಎಲ್ಲರೂ ಕೂಡ ಕಾಯೊಡಿದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಎಲ್ಲ ದೇವತೆಗಳು ಸಹ ಇವಾಗ ಮನೆಗಳಿಗೆ ತೆರಳಿ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅಯ್ಯೋ, ಯಾರು ಇವರೆಲ್ಲ? ಊರಿನ ದೇವತೆಗಳನ್ನು ಕಣ್ತುಂಬಿಕೊಳ್ಳೋಕ್ಕೆ ಊರಿನ ಜನರೆಲ್ಲ ಸಂಭ್ರಮದಿಂದ ಸೇರಿದ್ದಾರೆ. ತುಂಬ ಉತ್ಸಾಹದಿಂದ ಜಾತ್ರೆಯಲ್ಲಿ ತೊಡಗಿದ್ದಾರೆ. ನೋಡ್ತಾ ಇರ್ಬೋದು.
ಈಗ ನೋಡಿ ಇದೇ ಬಂಡಿ ಬನ. ಇದರಲ್ಲೇ ಎಲ್ಲರ ಮನೆಯಲ್ಲಿ ಮಾಡಿರುವಂತಹ ಹಬ್ಬದ ಅಡಿಗೆಯನ್ನು ಈ ಬಂಡಿಯಲ್ಲಿ ತುಂಬಿ ಮಾರನೇ ದಿನ ಮನೆ ಮನೆಗೆ ಮೆರವಣಿಗೆ ಮಾಡುವ ಮೂಲಕ ಕಾಯಿ ಹೊಡೆಯುತ್ತಾ ಈ ಹಬ್ಬವನ್ನು ಆಚರಿಸ್ತಾರೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂಡಿ ಬನವನ್ನು ಅಲಂಕರಿಸಿದ್ದಾರೆ ಅಂತ. ಆ ಬಂಡಿಯನ್ನು ಒತ್ತಿರುವಂತಹ ಎತ್ತುಗಳಿಗೂ ಸಹ ಪೂಜೆ ಮಾಡಿ ಆ ಬಂಡಿಗೆ ಕಾಯಿ ಹೊಡಿತಾ ಇದ್ದಾರೆ ಎಲ್ಲರೂ ಕೂಡ. ಪ್ರತಿಯೊಂದು ಮನೆಗೂ ಹೋದಾಗ ಅಲ್ಲಿ ನಿಲ್ಲಿಸಿ ಈ ರೀತಿ ಕಾಯಿ ಹೊಡೆಯುತ್ತಾ ಈ ಹಬ್ಬವನ್ನು ಆಚರಿಸ್ತಾರೆ. ನೋಡಿ ಇವರು ನಮ್ಮ ಮಾವ ಫಸ್ಟು ಹೊಡಿತಾ ಇದ್ದಾರೆ ಕಾಯಿ. ಅವರೇ ನಮ್ಮನೆ ಸೀನಿಯರ್. ಇವರು ಎರಡನೇ ಮಾವ. ಮನೇಲಿರುವಂತಹ ಎಲ್ಲ ಸದಸ್ಯರು ಕೂಡ ಕಾಯಿ ಹೊಡೆಯುತ್ತಾ ಈ ಹಬ್ಬವನ್ನು ಆಚರಿಸ್ತಾರೆ. ಈಗ ನೋಡಿ ನಮ್ಮ ದೊಡ್ಡಪ್ಪ ಹೊಡಿತಾ ಇದ್ದಾರೆ. ಈಗ ನೋಡಿ ಧರ್ಮಿ ಮಾಮ ಹೊಡಿತಾ ಇದ್ದಾರೆ. ಈಗ ನೋಡಿ ಪ್ರಶಿ ಅಣ್ಣ ಬಂದರು. ಈಗ ನಮ್ಮ ಪ್ರದಿ ಅಣ್ಣ ತುಂಬ ಭಕ್ತಿಯಿಂದ ಬೇಡ್ಕೊಂಡು ಕಾಯಿ ಹೊಡಿತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಪವನಣ್ಣ ಬರ್ತಾರೆ. ಈಗ ನೋಡಿ ಮತ್ತೆ ಮಗನ ಕೈಲಿ ಓಡ್ಸೋಕ್ಕೆ ಬಂದಿದ್ದಾರೆ ಪ್ರದಿ ಅಣ್ಣ. ಮುಗೀತು. ಈಗ ಬಂಡಿ ಮುಂದೆ ಹೋಗುತ್ತೆ. ನೆಕ್ಸ್ಟ್ ಅದರಿಂದ ದೇವತೆಗಳು ಹೋಗ್ತಿದ್ದಾರೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ, ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.